ನಮಸ್ಕಾರ, ನಾನು ಬಸವರಾಜು. ಮುಂದಿನ 3 ತಿಂಗಳವರೆಗೆ ಸರ್ಕಾರ ಬಗ್ಗೆ ಆಯ್ತು, ಇದರ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಈಗ 1 ತಿಂಗಳಾಯ್ತು, ಇನ್ನೂ 2 ತಿಂಗಳು ಮಾತಾಡೋದು, ಆಮೇಲೆ ಮಾತಾಡೋದು. ರಾಜ್ಯ ರಾಜಕಾರಣದಲ್ಲಿನ ಒಂದೊಂದು ಬೆಳವಣಿಗೆ ಸಂಶಯದ ಸೂಕ್ಷ್ಮ ಬಿಂದುಗಳನ್ನು ಒಟ್ಟುಗೂಡಿಸ್ತಾ ಬಂದರೆ ಒಂದು ಸರಳ, ಸ್ಪಷ್ಟ, ಸತ್ಯಗೋಚರ ಆಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿರುವಂಥದ್ದು ಅಂದರೆ, ಕೇವಲ 48 ಗಂಟೆಗಳಲ್ಲಿ 4-5 ಪ್ರಕರಣಗಳು. ಒಂದು, ಸದಾ ಸಿದ್ದರಾಮಯ್ಯ ಅವರನ್ನು ಸಿದ್ದರಾಮುಲ್ಲಾ ಖಾನ್ ಅಂತ ಕರೆಯುವಂತಹ CT ರವಿ, BJPಯಲ್ಲಿ DCM ಆಗಿದ್ದಂಥವರು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಕೂಡ ನಾವು ಮತ್ತೆ ಸಿದ್ದರಾಮಯ್ಯ ಅವರ ಆಡಳಿತವನ್ನು ನೋಡ ಬಯಸ್ತೀವಿ, ನನ್ನಂತಹ ಸಾಕಷ್ಟು ಜನಕ್ಕೆ ಅವರ ಮಾರ್ಗದರ್ಶನ ಬೇಕು, ಕಾಂಗ್ರೆಸ್ ಅವರನ್ನು ಕಡೆಗಣಿಸಿರಬಹುದು ಅನ್ನುವಂತಹ ಹೇಳಿಕೆ ಮತ್ತು CT ರವಿ ಅವರ ಮತ್ತು ಸಿದ್ದರಾಮಯ್ಯ ಅವರ ಭೇಟಿ. ಇದು ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಬೇಲೂರು ಶಾಸಕ ಸುರೇಶ್ ಅವರ ಪುತ್ರನ ಮದುವೆ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ಭೇಟಿಯಾಗಿರುವಂತಹ ಫೋಟೋಗಳು ಹಲ್ಚಲ್ ಮಾಡ್ತಿವೆ, ಒಂದು ಸಂಚಲನವನ್ನು ಸೃಷ್ಟಿಸ್ತಿವೆ, ಏನೋ ವ್ಯತ್ಯಾಸಗಳಾಗಬಹುದು ಅನ್ನುವಂತಹ ಒಂದು ಅನುಮಾನ ಮೂಡಿಸ್ತಿವೆ. ಇದಕ್ಕಿಂತ ಬಹುಮುಖ್ಯವಾಗಿ ಮಹಾನಾಯಕ ಅಂತ ತನ್ನ ರಾಜಕೀಯ ಎದುರಾಳಿಯನ್ನ ನೇರ ಕಟುವಾಗಿ ಟೀಕಿಸಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ನೋಡಿ, ಈ ಚದುರಂಗದ ಆಟದಲ್ಲಿ ದಾಳಿ ಮತ್ತು ರಕ್ಷಣೆ ಎರಡನ್ನೂ ಒಟ್ಟಿಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಕ್ಯಾಸ್ಲಿಂಗ್ ಮೂಲಕ. ಅಂದರೆ ರಾಜನನ್ನು ಆಯಕಟ್ಟಿನ ಜಾಗದಲ್ಲಿ ನಿಲ್ಲಿಸಿ ಆತನನ್ನು ರಕ್ಷಿಸಿಕೊಳ್ಳೋದಕ್ಕೆ ಆನೆಯನ್ನು ತಂದು ಸರಿಯಾದ ಜಾಗಕ್ಕೆ ಕೂರಿಸುವಂಥದ್ದು, ಅದೊಂದು ಕ್ರಮ ಚೆಸ್ನಲ್ಲಿ. ಅಂಥದ್ದೊಂದು ಪ್ರಯತ್ನವನ್ನು ಈ ಮೂಲಕ ಸಿದ್ದರಾಮಯ್ಯ ಅವರೇನಾದರೂ ಮಾಡಿದ್ರಾ ಅನ್ನುವಂತಹ ಅನುಮಾನ ಮೂಡುತ್ತೆ. ದೇವೇಗೌಡರ ಜೊತೆಗಿನ ಫೋಟೋ ತುಂಬ ಆತ್ಮೀಯವಾಗಿ ಕೈಕುಲುಕುತ್ತಾ ಮಾತಾಡ್ತಿರುವಂತಹ ರೀತಿ, ಆ ಭಾವಭಂಗಿ ಜೊತೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಜೊತೆಗಿನ ಭೇಟಿ ಸಾಕಷ್ಟು ವಿಚಾರಗಳನ್ನು ಕೂಲಂಕುಷವಾಗಿ ಹೇಳ್ತಿದೆ. ಯಾಕಂದರೆ ಇವೆಲ್ಲಕ್ಕಿಂತ ಮುಂಚೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಒಳ ಮೀಸಲಾತಿಯ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಅಲ್ಲಿನ ಪ್ರೇಕ್ಷಕರೊಬ್ಬರು ಕೇಳ್ತಾರೆ, ರಾಜ್ಯದಲ್ಲಿ 24% ದಲಿತ ಸಮಾಜ ಇದೆ ಸರ್, ಅಷ್ಟಿದ್ರೂ ನಮ್ಮವ್ರು ಮುಖ್ಯಮಂತ್ರಿ ಆಗಲಿಲ್ವಲ್ಲ, ನೀವು ಮಾಡಬೇಕಿತ್ತು. ನಾನೊಬ್ಬನೇ ಮಾಡಲಿಕ್ಕಾಗೋದಿಲ್ಲ, ನಾನು ಮನಸ್ಸು ಮಾಡಿ ಹಠಕ್ಕೆ ಬಿದ್ದಿದ್ದಕ್ಕೆ ಕನಿಷ್ಠ ಒಬ್ಬರೇ DCM ಇದ್ದಾರೆ, ಅದು ಡಾಕ್ಟರ್ G ಪರಮೇಶ್ವರ್ ಅವರು ಅಂತ ಕೊಟ್ಟಂತಹ ಹೇಳಿಕೆ ಮತ್ತು ಹೈಕಮಾಂಡ್ ನನ್ನ ಶಿಫಾರಸನ್ನು ಒಪ್ಪಲಿಲ್ಲ, ನನ್ನ ನಂತರದಲ್ಲಿ ದಲಿತರು ಮುಖ್ಯಮಂತ್ರಿ ಆಗಬೇಕಿತ್ತು ಅನ್ನುವಂತಹ ಸಂದೇಶ. ಅದಕ್ಕೆ ಪೂರಕವಾಗಿ ಡಾಕ್ಟರ್ G ಪರಮೇಶ್ವರ್ ಅವರ ಹೇಳಿಕೆ, ಹೌದು ಸಿದ್ದರಾಮಯ್ಯ ಅವರು ಅವ್ರ ಜಾಗಕ್ಕೆ ನನ್ನನ್ನು ಕೂರಿಸಬೇಕು ಅಂತ ಶಿಫಾರಸು ಮಾಡಿದ್ರು, ಹೈಕಮಾಂಡ್ ಒಪ್ಪಲಿಲ್ಲ ಅನ್ನುವಂತಹ ಮಾತು, ಇವೆಲ್ಲವೂ ಕೂಡ ಘಟಿಸಿದ ಮೇಲೆ ಈಗ ದೇವೇಗೌಡರ ಭೇಟಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ಭೇಟಿ ಬಹುದೊಡ್ಡ ಮುನ್ಸೂಚನೆಯನ್ನಂತೂ ಕೊಡ್ತಿದೆ. ಒಂದಷ್ಟು ಒತ್ತಡ ಹಾಕುವಂತಹ ಅಥವಾ ಸ್ವಲ್ಪ ಯಾಮಾರಿದ್ರೂ ಕೂಡ ಬಹುದೊಡ್ಡ ಕ್ಷಿಪ್ರಕ್ರಾಂತಿ ಆಗಬಹುದು ಅನ್ನುವಂತಹ ಮುನ್ಸೂಚನೆಯನ್ನು ಕೊಡ್ತಿರಬಹುದಾ ಅನ್ನೋ ಅನುಮಾನ ಮೂಡ್ತಿದೆ. ನಿಮಗೆ ಇನ್ನೂ ಒಂದು ವಿಚಾರವನ್ನು ನೆನಪು ಮಾಡಿಕೊಡ್ಬೇಕು. ಜೂನ್ 3 DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸರಿಯಾಗಿ 33ನೇ ದಿನಕ್ಕೆ ಜುಲೈ 7 ಅಥವಾ 6ನೇ ತಾರೀಕು ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ಹೊಸ ಸರ್ಕಾರ ಬಂದಿದೆ, ನಾನು 3 ತಿಂಗಳ ತನಕ ಮಾತಾಡೋಲ್ಲ, 1 ತಿಂಗಳಾಗಿದೆ, ಇನ್ನೆರಡು ತಿಂಗಳು ಮುಗೀಲಿ, ನಾನು ಅವಾಗ ಮಾತಾಡ್ತೀನಿ ಅಂತ ಹೇಳಿದ್ರು. ಈಗ ಆ ಪ್ರಕ್ರಿಯೆಯನ್ನು ರಮೇಶ್ ಜಾರಕಿಹೊಳಿ ಅವರು ಶುರು ಮಾಡಿರಬಹುದಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಒಂದು ರೀಸನಲ್ ಬ್ಲಾಕ್ ಅನ್ನ ಕ್ರಿಯೇಟ್ ಮಾಡೋ ಮೂಲಕ ಪಕ್ಷಾತೀತವಾಗಿ ಮಾಸ್ ಲೀಡರ್ಗಳಾದವರು ಅವರ ರಾಜಕೀಯ ದಾಳಗಳನ್ನು ಉಳಿಸೋ ಮೂಲಕ ತಮಗೆ ಬೇಕಾದದ್ದನ್ನು ಪಡೆಯುವಂಥದ್ದು ಅಥವಾ ತನ್ನ ಬೆನ್ನಿಗೆ ನಿಂತಹ ಸಮುದಾಯಗಳಿಗೆ ಬೇಕಾದದ್ದನ್ನು ಕೊಡಿಸುವಂತಹ ಪ್ರಯತ್ನಗಳನ್ನು ಮಾಡ್ತಿರಬಹುದು ಅನ್ನೋ ಅನುಮಾನ ಕೂಡ ವ್ಯಕ್ತವಾಗುತ್ತೆ. ಯಾಕಂದರೆ ಒಂದು ಅಲಯನ್ಸೇ ಮುಖ್ಯ ಅಲ್ಲ, ಪವರ್ ಆಫ್ ಬ್ಯಾಲೆನ್ಸ್ ಅನ್ನುವಂಥದ್ದು ಇದೆಯಲ್ಲ, ಬ್ಯಾಲೆನ್ಸಿಂಗ್ ಆಫ್ ಪವರ್ ಅನ್ನೋದಿದೆಯಲ್ಲ, ಅದು ಇಲ್ಲಿ ವರ್ಕೌಟ್ ಆಗ್ತಿರಬಹುದು ಅಥವಾ ವರ್ಕೌಟ್ ಮಾಡ್ತಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ. ಯಾಕಂದರೆ ಕಳೆದ 3-4 ದಿನಗಳ ಈ ಒಂದು ಅನುಕ್ರಮ
ಘಟನೆಗಳು, ಹೇಳಿಕೆಗಳು, ಟೀಕೆ ಟಿಪ್ಪಣಿಗಳು ಎಲ್ಲವನ್ನ ನೋಡಿದಾಗ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬಂದು ನಿಲ್ಲುವಂಥದ್ದು ಸಿ ಟಿ ರವಿ ಅವರು, ಅಥವಾ ಅಶ್ವಥ್ ನಾರಾಯಣ ಅವರು ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳುವಂಥದ್ದು, ಅವರು ಮತ್ತೆ ಅವರ ಆಡಳಿತ ನಮಗೆ ಬೇಕು ಅಂತ ಬಯಸುವಂಥದ್ದು, ದೇವೇಗೌಡರ ಜೊತೆಯಲ್ಲಿ. ಆದರೆ ಚೆನ್ನಮ್ಮಾಜಿ ಅವರ ನಿಧನದ ಸಂದರ್ಭದಲ್ಲಿ ಅವರ ಪಕ್ಕದಲ್ಲೇ ಕೂತು ಅವರ ಕಣ್ಣೀರು ಒರೆಸಿದ್ದು ಅದೆಲ್ಲವೂ ಮಾಮೂಲಿ. ಆದರೆ ಈಗ ಏನಾಗ್ತಿದೆ, ಮತ್ತೊಂದು ಕಡೆ ಇಂಡಿಯಾ ಟುಡೆಯ ಕಾನ್ಫರೆನ್ಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಶಪಥ ಮಾಡ್ತಾರೆ. I will win back with more numbers and I will see that the Congress party government is formed again. ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರ ಪ್ರಶ್ನೆಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ 2028ಕ್ಕೂ ನಾವೇ ಬರ್ತೀವಿ, ಇದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೀವಿ. ನನ್ನನ್ನು 2023 ಚುನಾವಣೆಗೆ ಮುಂಚೆ ನಂಬಿದ್ದು ಇಂಡಿಯಾ ಟುಡೇ, ಈಗ ಇಂಡಿಯಾ ಟುಡೇಗೆ ಮಾತ್ರ ಹೇಳ್ತಿಲ್ಲ, ಇಡೀ ನಾಡಿಗೆ, ಇಡೀ ದೇಶಕ್ಕೆ, ನನ್ನ ರಾಜಕೀಯ ಎದುರಾಳಿಗರಿಗೆ ಅವ್ರಿಗೂ ಕೂಡ ಹೇಳ್ತಿದ್ದೀನಿ, 2028ಕ್ಕೆ ನಾವೇ ಬರ್ತೀವಿ, ನಮ್ಮದೇ ಸರ್ಕಾರ ಬರುತ್ತೆ ಅನ್ನುವಂತಹ ಮಾತು ಸ್ಫೋಟಗೊಂಡ ಮೇಲೆ ಪ್ರತಿ ಸಂದರ್ಭದಲ್ಲಿ ನೀವು ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಇಂಡಿಯಾ ಟುಡೆಯ ಕಾರ್ಯಕ್ರಮಗಳಲ್ಲೇ ಸಿದ್ದರಾಮಯ್ಯ ಅವರು ತಾವು ಹೈಕಮಾಂಡ್ಗೆ ಯಾವ ಮೆಸೇಜ್ ಕೊಡಬೇಕು ಅದನ್ನು ಕೊಟ್ಟು ಬರ್ತಿದ್ರು ರಾಜೀವ್ ಸರ್ದೇಸಾಯಿ ಅವರ ಎದುರಲ್ಲಿ. ಈಗ ಅದೇ ಹಾದಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಮೆಸೇಜ್ ಕೊಟ್ಟರು. ವಿಶೇಷ ಅಂದರೆ ಈ ಮೆಸೇಜ್ ಕೊಡೋಕ್ಕೂ ಮುಂಚೆನೆ ದಲಿತ ಮುಖ್ಯಮಂತ್ರಿಯ ಚರ್ಚೆಯನ್ನು ಸಿದ್ದರಾಮಯ್ಯ ಅವರು ಹುಟ್ಟು ಹಾಕಿದ್ರು ಗಾಂಧಿ ಭವನದ ವಿಚಾರ ಸಂಕಿರಣ ಕಾರ್ಯಕ್ರಮದ ಮೂಲಕ. ಈಗಿನ ಡೆವಲಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ಅಂದರೆ ಅವ್ರು ಏನು ಪಕ್ಷ ಬಿಡ್ತಾರೆ ಅಥವಾ 30-40 ಶಾಸಕರು ಎಲ್ಲಿಗೂ ಓಡೋಗ್ಬಿಡ್ತಾರೆ ಅಂತಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಸುಸೂತ್ರವಾಗಿ ತುಂಬ ಖುಷಿಯಿಂದ ರಾಜ್ಯಭಾರ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಹೆಜ್ಜೆ ಹೆಜ್ಜೆಗೂ ಇಡ್ತಿರುವಂತಹ ತಪ್ಪು ನಡೆಗಳು, ಎಡವುತ್ತಿರುವಂತಹ ರೀತಿ, ಫ್ಯೂಡಲ್ ಮನಸ್ಥಿತಿಯ ಕೆಲ ಧೋರಣೆಗಳು ಬೇಕಿರಲಿಲ್ಲ. ಹೈಕಮಾಂಡ್ ಹೇಳಿದ ರೀತಿಯಲ್ಲೋ ಅಥವಾ ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕೂತು ಸಿದ್ಧಪಡಿಸಿದ್ದಂಥ ಸಂಪುಟ ಸದಸ್ಯರ ಪಟ್ಟಿಯನ್ನು ಕ್ಲಿಯರ್ ಮಾಡಿಸ್ಕೊಂಡ್ಬರಬಹುದಿತ್ತು. ಏನೇನನ್ನೋ ಮಾಡಲಿಕ್ಕೆ ಹೋಗಿ ಯಾರೋ ಒಬ್ಬರನ್ನ ಶಾಸಕಿಯೊಬ್ಬರನ್ನ ಸಚಿವೆ ಮಾಡಲಿಕ್ಕೆ ಇವರೆಲ್ಲ ಸಾಕಷ್ಟು ಗೇಮ್ ಮಾಡಲಿಕ್ಕೆ ಹೋಗಿ ವಿನಾಕಾರಣ ಬಂಡಾಯ. ಒಂದು ಹಂತಕ್ಕೆ ನಾಯಕರಾದವರು ಶಾಸಕರನ್ನ ಶಿಸ್ತಿನಿಂದ ಹದ್ದು ಬಸ್ನಲ್ಲಿ ಇಟ್ಕೋಬೇಕಾಗುತ್ತೆ. ಆದರೆ ಇವತ್ತು ಕಾಂಗ್ರೆಸ್ನಲ್ಲಿ ಶಿಸ್ತಿಲ್ಲ. ಇಲ್ಲ, ಒಂದೊಂದೇ ಜಿಲ್ಲಾವಾರು ಶಾಸಕರನ್ನ ಕರೆಸಿ ನಾನು ವಿಶ್ವಾಸಕ್ಕೆ ತಗೊಳ್ಳೋಣ ಅನ್ನುವಂತಹ ಪ್ರಯತ್ನ ಮಾಡಿದಾಗಲೂ ಕೂಡ ಒಬ್ಬೊಬ್ಬರು 100 ಕೋಟಿ ಅನುದಾನ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವ್ರ ಕೈಲಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೆಯಿಂದಂತೂ ತಂದು ಹಾಕ್ಲಿಕ್ಕಾಗಲ್ಲ. ಇರೋ ಅನುದಾನವನ್ನು ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಎಷ್ಟು ಕೊಡಬೇಕು? ಶಾಸಕರ ಅನುದಾನ, ಒಂದು ವೇಳೆ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚಿನ ಅನುದಾನ ಕೊಟ್ಟು BJP ಮತ್ತು JDS ಶಾಸಕರಿಗೆ ಕಡಿಮೆ ಹೋದರೆ ಅಲ್ಲೂ ಕೂಡ ಅಪವಾದ. ನೀವು ಏನೇ ಮಾಡ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ಬಯಸಿದ್ರು ಎಲ್ಲರನ್ನೂ ನಾನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳಬಲ್ಲೆ, ನಾನು ಸಿದ್ದರಾಮಯ್ಯ ಅವರ ನಂತರದಲ್ಲಿ ಸಮರ್ಥ ಅನ್ನುವಂತಹ ಅವರದ್ದೇನಾದರೂ ಮನೋಧರಣೆ ಇದ್ದಿದ್ದರೆ ಅವೆಲ್ಲವೂ ಕೂಡ ಇನ್ನು ಮುಂದೆ ತುಂಬ ಕಷ್ಟ ಆಗ್ತಿದೆ. ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಸಿದ್ದರಾಮಯ್ಯ ಅವರ ದಲಿತ CM ಚರ್ಚೆ, ಪರಮೇಶ್ವರ್ ಅವರ ಅದಕ್ಕೆ ಪುಷ್ಟಿ ಕೊಟ್ಟಂತಹ ಅಥವಾ ಹೌದು ಅದು ಸತ್ಯ ಅಂತ ಒಪ್ಪಿಕೊಂಡಂತಹ ಸಂದೇಶ, ಅನಂತರದಲ್ಲಿ CT ರವಿ, ಅಶ್ವಥ್ ನಾರಾಯಣ ಅವರ ಹೇಳಿಕೆ, ಅದಾದ ಮೇಲೆ ದೇವೇಗೌಡರ ಮತ್ತು ಈಗ ರಮೇಶ್ ಜಾರಕಿಹೊಳಿ ಅವರ ಭೇಟಿ ಕಾಂಗ್ರೆಸ್ನಿಂದ ದೊಡ್ಡದೊಂದು ಶಕ್ತಿಯನ್ನು, ಕೊನೆಗೆ ಸಿದ್ದರಾಮಯ್ಯ ಅವರಿಗೆ ಅಹಿಂದ ನಾಯಕನಿಗೆ ಕಾಂಗ್ರೆಸ್ ಹೈಕಮಾಂಡ್ ಮೋಸ ಮಾಡಿದೆ ಅನ್ನುವಂಥದ್ದನ್ನು ನರೇಟಿವ್ ಸೆಟ್ ಮಾಡ್ಕೊಂಡು ಹೋದರೂ ಕೂಡ ಕಾಂಗ್ರೆಸ್ಸೇತರ ಪಕ್ಷಕ್ಕೆ ರಾಜ್ಯದಲ್ಲಿ ಒಂದು ಒಳ್ಳೆ ಲಾಭ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇದ್ದಿರಬಹುದು. ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಕಷ್ಟ, ದೊಡ್ಡದೇ ಕಷ್ಟ ಎದುರಾಗಬಹುದು ಅಂತ ಅನಿಸುತ್ತೆ. ನೀವೇನಂತೀರಿ? ಕಮೆಂಟ್ ಮಾಡಿ.